ಒಂದು ಕಡೆ ಇರಾನ್ ದಾಳಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇಸ್ರೇಲ್ ಮಾತ್ರ ಸುಮ್ ಕೂರೋದಿಲ್ಲ. ಇವಾಗ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ, ಅದು ಕೂಡ ತೀವ್ರವಾಗಿ. ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ, ಅಕಸ್ಮಾತ್ ಟೈಮ್ ಬಂತು ಅಂತಂದ್ರೆ ಜಾಸ್ತಿ ಮಾಡ್ತೀವಿ ಹೊರತು ಕಡಿಮೆ ಮಾಡುವಂತ ಪ್ರಶ್ನೆ ಇಲ್ಲ, ಇಲ್ಲಿ ಕಾಂಪ್ರಮೈಸ್ ಆಗುವಂತದ್ದು ನೋ ಚಾನ್ಸ್. ಇರಾನ್ನ ಹೇಳೆ ಸಂಸತ್ ಮೇಲೆ ಭೀಕರವಾಗಿ ದಾಳಿ ಮಾಡಿದೆ. ಈಗ ಇರಾನ್ ಈಗಾಗಲೇ ಅರ್ಧ ಸರ್ವನಾಶ ಆಗೋಗಿದೆ, ಈಗ ಮತ್ತೊಮ್ಮೆ ದಾಳಿಯನ್ನ ಮಾಡ್ತಾ ಇರುವಂತದ್ದು ಇಸ್ರೇಲ್ ಮಿಸೈಲ್ ದಾಳಿಗೆ ಕಚೇರಿಗೆ ಭಾರಿ ಹಾನಿಯಾಗಿದೆ. ಇಲ್ಲಿ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂತಹ ಸಂಸತ್ ಇದು, ಇಲ್ಲೂ ಕೂಡ ಭೀಕರವಾಗಿ ದಾಳಿ ಮಾಡಿದೆ. ಈಗ ನೋಡಿ, ಇಸ್ರೇಲ್ನ ಮಿಸೈಲ್ ದಾಳಿಗೆ ಈ ಒಂದು ಕಚೇರಿ ಎಲ್ಲವೂ ಕೂಡ ಹಾನಿಯಾಗಿ ಸರ್ವನಾಶ ಆಗೋಗ್ತಾ ಇದೆ. ಈಗಾಗಲೇ ಇಸ್ರೇಲ್ ಹಾಗೂ ಅಮೆರಿಕ ಎಚ್ಚರಿಕೆ ಕೊಟ್ಟಿತ್ತು, ಈ ಒಂದು ವಾರು ಅಥವಾ ಈ ಒಂದು ದಾಳಿ ಏನಿದೆಯಲ್ಲ ಸೈಲೆಂಟ್ ಆಗಿ ಸುಮ್ಮನಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಇದೇ ರೀತಿಯಾಗಿ ವಾರ್ ಜಾಸ್ತಿ ಮಾಡ್ತೀವಿ, ಕಂಟಿನ್ಯೂ ಮಾಡೇ ಮಾಡ್ತೀವಿ, ನೀವು ದಾಳಿ ಮಾಡಿದ್ರೆ ನಾವಂತೂ ಸುಮ್ಮನೆ ಕೂರೋರಲ್ಲ ಅಂತ ಹೇಳಿ ಈಗಾಗಲೇ ಇಸ್ರೇಲ್ ಇರ್ಬೋದು ಅಮೆರಿಕ ಇರ್ಬೋದು ಈಗಾಗಲೇ ಪೋಸ್ಟ್ ಮಾಡುವ ಮೂಲಕ ಟ್ರಂಪ್ ಕೂಡ ಎಚ್ಚರಿಕೆ ಕೊಟ್ಟಿದ್ರು. ಅದಾದ ನಂತರ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕೂಡ ಇದನ್ನೇ ಹೇಳಿದ್ರು. ಈಗ ನೋಡಿ, ಹಳೆಯ ಸಂಸತ್ ಇರುತ್ತಲ್ಲ ಇರಾನ್ನಲ್ಲಿ, ಅದ್ರ ಮೇಲೆ ದಾಳಿ ಮಾಡಿದೆ ಭೀಕರವಾಗಿ. ಇದೀಗ ಇರಾನ್ನ ವಿಶ್ವ ಪಾರಂಪರಿಕ ಕಟ್ಟಡದ ಮೇಲೆ ಇದೀಗ ಇಸ್ರೇಲ್ ದಾಳಿ ಮಾಡಿರುವಂತದ್ದು, ಅದು ಕೂಡ ಗೋಲೆಸ್ತಾನ್ ಮೇಲೆ ಇಸ್ರೇಲ್ ಇದೀಗ ಭೀಕರವಾಗಿ ದಾಳಿ ಮಾಡಿದೆ. ಮಿಸೈಲ್ ದಾಳಿಯಲ್ಲಿ ಅರಮನೆಗೆ ಭಾರಿ ಹಾನಿಯಾಗಿದೆ. ಇರಾನ್ನ ಟೆಹರಾನ್ನಲ್ಲಿರುವಂತಹ ಗೋಲೆಸ್ತಾನ್ ಅರಮನೆ ಇದು, ಅಲ್ಲಿರುವಂತಹ ಸಂಸತ್ ಆಯಿತು, ಈಗ ಟೆಹರಾನ್ನಲ್ಲಿರುವಂತಹ ಗೋಲೆಸ್ತಾನ್ ಮೇಲೆಯೂ ಕೂಡ ಅರಮನೆ ಹತ್ರ ಇರುವಂತದ್ದು, ಈ ಭಾಗದಲ್ಲೂ ಕೂಡ ಇದೀಗ ಮಿಸೈಲ್ ದಾಳಿಯಲ್ಲಿ ಅರಮನೆಗೆ ಭಾರಿ ಹಾನಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಕೂಡ ಇದು ಇರಾನ್ನ ವಿಶ್ವ ಪಾರಂಪರಿಕ ಕಟ್ಟಡದ ಮೇಲೆ ಮಾಡಿರುವಂತಹ ದಾಳಿ. ರಾಯಭಾರಿ ಕಚೇರಿ ಆಯಿತು, ಇರಾನ್ನ ರಾಜಧಾನಿ ಬಹ್ರೇನ್ ಆಯಿತು, ಟೆಹರಾನ್ ಆಯಿತು, ಈಗ ಅಲ್ಲಿನ ಸಂಸತ್ ಮೇಲೆಯೂ ಕೂಡ ಒಂದು ಕಡೆ ಅಟ್ಯಾಕ್ ಮಾಡಿದ್ದಾರೆ, ಮತ್ತೊಂದು ಕಡೆ ಇಲ್ಲಿ ಗೋಲೆಸ್ತಾನ್ ಮೇಲೆಯೂ ಕೂಡ, ಗೋಲೆಸ್ತಾನ್ ಅರಮನೆ ಏನಿದೆಯಲ್ಲ ಆ ಅರಮನೆ ಮೇಲೆಯೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಎಲ್ಲವೂ ಕೂಡ ಪೀಸ್ ಆಗೋಗಿದೆ. ಈ ರೀತಿಯಾಗಿ ಅಟ್ಯಾಕ್ ಮಾಡಿರುವಂಥದ್ದು ಎಲ್ಲವೂ ಕೂಡ ಹಾಳಾಗಿದೆ, ಎಲ್ಲವೂ ಕೂಡ ನಾಶ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಮಿಸೈಲ್ ದಾಳಿಯಲ್ಲಿ ಅರಮನೆಗೆ ಭಾರಿ ಹಾನಿಯಾಗಿರೋದು ಕೂಡ ಈ ದೃಶ್ಯಗಳಲ್ಲಿ ನೋಡಬಹುದು. ಹೇಗಿದ್ದಂತಹ ಗೋಲೆಸ್ತಾನ್ ಅರಮನೆ ಯಾವ ಮಟ್ಟಕ್ಕೆ ಹಾಳಾಗಿದೆ ಆ ಒಂದು ದಾಳಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಕೂಡ ಮಿಸೈಲ್ ದಾಳಿ ಮಾಡಿರುವಂಥದ್ದು ಇಸ್ರೇಲ್. ಹಾಗಾಗಿ ಇರಾನ್ನ ಗೋಲೆಸ್ತಾನ್ ಅರಮನೆ ಇದು, ಈ ಅರಮನೆ ಮೇಲೆಯೂ ಕೂಡ ಇದೀಗ ಭೀಕರವಾಗಿ ದಾಳಿ ಮಾಡಿ ಎಲ್ಲವೂ ಕೂಡ ನಾಶ ಆಗಿದೆ, ಎಲ್ಲವೂ ಕೂಡ ಒಡೆದು ಪೀಸ್ ಆಗೋಗಿದೆ, ಛಿದ್ರ ಆಗೋಗಿದೆ, ಎಲ್ಲವೂ ಕೂಡ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇರಾನ್ನ ಟೆಹರಾನ್ನಲ್ಲಿರುವಂತಹ ಗೋಲೆಸ್ತಾನ್ ಅರಮನೆ ಇದು. ಹೀಗೆ ಮುಂದುವರಿತಾ ಇದೆ ಈ ಒಂದು ಇರಾನ್ ವರ್ಸಸ್ ಇಸ್ರೇಲ್ ಹಾಗೂ ಅಮೆರಿಕ ಅನ್ನುವಂಥದ್ದು. ಈ ಒಂದು ಯುದ್ಧದಲ್ಲಿ ಇಷ್ಟೆಲ್ಲ ಸರ್ವನಾಶ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಏನೇ ಇರಲಿ, ಈಗಲೂ ಕೂಡ ಇದು ಈ ಒಂದು ಯುದ್ಧಗಳು ನಿಲ್ಲೋ ಲಕ್ಷಣ ಯಾವುದೋ ಕಾಣಿಸ್ತಾ ಇಲ್ಲ. ಹೀಗೆ ಬಹುಶಃ ಇನ್ನೂ ಅದೆಷ್ಟು ದಿನ ಮುಂದುವರಿಯುತ್ತೆ ಅಂತ ಗೊತ್ತಿಲ್ಲ. ಫೈನಲ್ ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ, ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಸುಮ್ಮನೆ ಅದೆಷ್ಟೋ ಜನ ಅಮಾಯಕರು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಲಿಯಾಗ್ತಿದ್ದಾರೆ.